ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಒಂದು ಎಕ್ಸೈಟ್ಮೆಂಟ್ ವಿಡಿಯೋ ಅಂತಲೇ ನನಗೆ ತುಂಬ ಹ್ಯಾಪಿ ಆಗಿರುವಂತಹ ಡೇ ಇವತ್ತು ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಏನು ಇಷ್ಟೆಲ್ಲ ದುಡ್ಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಬೆಳಗ್ಗೆನೆ ಲಕ್ಷ್ಮಿ ಕೈ ತುಂಬ ಬಂದಿದ್ದಾಳೆ, ನಮ್ಮ ಮನೆಗೆ ಬಾಗಿಲು ತೆಗೆದು ಬಂದಿದ್ದಾಳೆ ಅಂದಂಗೆ ನನ್ನ ಕೈಗೆ ಇಷ್ಟೆಲ್ಲ ದುಡ್ಡು ಸಿಕ್ಕಿದೆ. ಅದು ಫುಲ್ಲು ಫ್ರೆಶ್ ಆಗಿರೋ ನೋಟುಗಳು 500 500 200 200 ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಸೊ ನನಗೇನಾದರೂ ಲಾಟ್ರಿ ಹೊಡಿತಾ, ಇಷ್ಟು ದುಡ್ಡು ಸಡನ್ನಾಗಿ ಎಲ್ಲಿಂದ ಬಂದುಬಿಡ್ತು, ನಿಜ ನನ್ನ ಅಕೌಂಟ್ಗೆ ಬಂದಿರೋದೇನಾ ಇದು ಅಂತ ನನಗೆ ತುಂಬ ಶಾಕ್ ಆಗಿಬಿಡ್ತು. ಅಲ್ಲಿ ಹೋಗಿ ವಿಚಾರಿಸಿದಾಗ ನಿಮ್ಮ ಅಕೌಂಟೇ ಇದು, ನಿಮ್ಮದೇ ಎಲ್ಲ ಡೀಟೇಲ್ಸು ನೋಡಿ ಅಂತ ಚೆಕ್ ಮಾಡಿದ್ರು. ಸೊ ಎಸ್ ಫ್ರೆಂಡ್ಸ್, ಈ ದುಡ್ಡು ಬಂದಿರೋದು ನನಗೆ ಗೃಹಲಕ್ಷ್ಮಿಯಿಂದ. ನಾನು ಏನು ಶ್ರಮ ಪಟ್ಟಿಲ್ಲ, ಏನು ವರ್ಕ್ ಮಾಡಿಲ್ಲ, ಏನೇನೂ ಇಲ್ಲ. ಬಟ್ ಆದರೂ ಯಾವಾಗೋ ಒಂದ್ಸಲಿ ಅಪ್ಲೈ ಮಾಡಿದ್ದಿದ್ದು, ನನಗೆ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನಿಜ ಬರುತ್ತಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಬರುತ್ತೋ ಇಲ್ವೋ ಅಂತ ಮಾಡಿದೆ. ಬಟ್ ಸಡನ್ನಾಗಿ ನನಗೆ ಗೃಹಲಕ್ಷ್ಮಿ ಕಡೆಯಿಂದ ಇಷ್ಟು ಅಮೌಂಟ್ ಬಂದಿದೆ. ಎಷ್ಟು ಅಮೌಂಟ್ ಬಂತು, ಹೆಂಗೆ ಬಂತು ಸಡನ್ನಾಗಿ ನನ್ನೊಬ್ಳ ಅಕೌಂಟ್ಗೆ ಇಷ್ಟೆಲ್ಲ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಅಲ್ವಾ. ಯಾಕಂದರೆ ಸಡನ್ನಾಗಿ 2,000 ಬರ್ತಿರೋದೇ ಹೆಚ್ಚು. ಅಂಥದ್ರಲ್ಲಿ ನನಗೆ ಸಡನ್ನಾಗಿ ಇಷ್ಟು ದುಡ್ಡು ಕಾಣಿಸ್ತಾ ಇದೆ ಅಂದರೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಿಮಗೂ. ನಾನು ಹಂಗೆ ಶಾಕ್ ಆದೆ. ಇಷ್ಟು ದುಡ್ಡು ಸಡನ್ನಾಗಿ ಕೈಯಲ್ಲಿ ನೋಡಿಬಿಟ್ಟು, ಅದು ಫ್ರೆಶ್ ಆಗಿರೋ ಕಳ್ಳ ನೋಟುಗಳೇ. ಶುಕ್ರವಾರ ಬೆಳಗ್ಗೆನೇ ಹೋಗಿದ್ದೆ ಬ್ಯಾಂಕ್ಗೆ, ಪೋಸ್ಟ್ ಆಫೀಸ್ಗೆ. ಹೋದಾಗ ಅಲ್ಲಿ ನನಗೆ ಎಸ್ ನಿಮ್ಮ ಅಕೌಂಟೇ ಅಂದರು. ನನಗೆ ಒಂದು ಸೆಕೆಂಡ್ ಶಾಕ್ ಆದೆ. ಒಂದ್ಸಲಿ ಚೆಕ್ ಮಾಡಿ ಅಂತ ಅವ್ರಿಗೆ ಕೇಳ್ತಾ ಇದ್ದೀನಿ. ಅವ್ರು ನನಗೆ ರಿಟರ್ನ್ ಹೇಳ್ತಿದ್ದಾರೆ, ಅಲ್ಲಮ್ಮ ದುಡ್ಡು ಬಂದರೆ ಕೊಡಿ ಸಾಕು ಅಂತಾರೆ, ನೀವು ನಂದೇನಾ ಚೆಕ್ ಮಾಡಿ ಅಂತಿದ್ದೀರಲ್ಲ, ನಿಮ್ಮದೇ ನಮ್ಮ ತಾಯಿ ಅಂತ ಹೇಳಿದ್ರು. ಬಟ್ ಇಷ್ಟೊಂದು ಯಾಕೆ ಬಂದಿದೆ, ಎಲ್ಲರಿಗೂ 2,000 ಅಲ್ಲ ಬರುತ್ತೆ ಅಂದರೆ. ನಾನು ನಿಜ ಫ್ರೆಂಡ್ಸ್, ಲಾಸ್ಟು ಅಕ್ಟೋಬರಲ್ಲಿ ನಾನು BPL ಕಾರ್ಡ್ಗೆ ಅಪ್ಲೈ ಮಾಡಿದ್ದಿದ್ದು 2024ಅಲ್ಲಿ. ನಮ್ಮದು BPL ಕಾರ್ಡ್ ಇರಲಿಲ್ಲ. ರೀಸೆಂಟಾಗಿ ಹೊಸದಾಗಿ ಲಾಸ್ಟ್ ಅಕ್ಟೋಬರಲ್ಲಿ ಅಪ್ಲೈ ಮಾಡಿದೆ. ಅದು ನನಗೆ ನವೆಂಬರ್ಗೆ ರಿಸೀವ್ ಆಯಿತು. ರೇಷನ್ ಕಾರ್ಡು ನವಂಬರಿಂದ ತಗೊಳ್ಳಿ ಅಂತ ಹೇಳ್ಬಿಟ್ಟು 1 ಮಂತ್ ತೊಗೊಂಡೆ. ಸೆಪ್ಟೆಂಬರಲ್ಲಿ ಒಂದು ಥಂಬ್ ಹಾಕಿದ್ದೆ ಅಷ್ಟೇ, ರೇಷನ್ ಕೊಟ್ಟಿರಲಿಲ್ಲ, ಬರೀ ಥಂಬ್ ಹಾಕ್ಸ್ಕೊಂಡಿದ್ರು. ನವಂಬರಲ್ಲಿ ನಾನು ಏನು ಅಪ್ಲೈ ಮಾಡ್ಬೋದಾ ಈ ಗೃಹಲಕ್ಷ್ಮಿಗೆ ಅಂದರೆ ಮಾಡಿ ಅಂತ ಹೇಳಿದರು. ಡಿಸೆಂಬರಲ್ಲೇನೋ ನಾನು ಅಪ್ಲೈ ಮಾಡಿದ್ದು, ಡಿಸೆಂಬರ್ 2nd or 3rd ಅಪ್ಲೈ ಮಾಡಿದ್ದೆ. ಬಟ್ ಮಾಡಿದಾಗ ನನಗೆ ಬರುತ್ತಾ ನಿಜವಾಗ್ಲೂ, ಯಾಕಂದರೆ 1 ಇಯರ್ ಆಗೋಯ್ತಲ್ವಾ, ಕೊಡ್ತಾರೋ ಇಲ್ವೋ ಬಟ್ ನಿಜ ನಾನು ಕೇರ್ಲೆಸ್ ಆಗಿ ಬಿಟ್ಟಿದ್ದೆ. ಜಸ್ಟ್ ಅಪ್ಲೈ ಮಾಡಿದ್ದೆ, ಏನೂ ಮೆಸೇಜಸ್ಸೇ ಬರ್ತಿರ್ಲಿಲ್ಲ. ಎಲ್ಲರಿಗೂ ಮೆಸೇಜ್ ಬರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಅಮ್ಮಗೂ ಮೆಸೇಜ್ ಬರ್ತಿತ್ತು. ಸೊ ಆ ಬೇಸ್ ಮೇಲೆ ನಾನೇನು ಅಂದ್ಕೊಂಡಿದ್ದೆ, ಮೆಸೇಜ್ ಬರುತ್ತೆ, ನನಗೇನೋ ಮೆಸೇಜೇ ಬಂದಿಲ್ಲ ಬಿಡು ಅಂದ್ಕೊಂಡೇ ಇದ್ದೆ. ರೇಷನ್ ಮಾತ್ರ ನಾರ್ಮಲಾಗಿ ಮಂತ್ಲಿ ತೊಗೊಳ್ತಾ ಇದ್ದೆ. ಸೊ ಅವರು ಏನು ಹೇಳ್ತಾ ಇದ್ರು ಅಂದರೆ, ಇನ್ನೂ ಬಂದಿಲ್ವೇನೋ ನಮ್ಮ ಮೆಸೇಜ್ ಬರ್ಬೋದು ನಿನಗೆ ಅಂತ ಹೇಳಿದರು. ನೆನ್ನೆ ರೇಷನ್ಗೆ ಥಂಬ್ ಕೊಡೋಕೆ ಹೋದಾಗ ಅವ್ರು ಏನು ಹೇಳಿದ್ರು, ಒಂದ್ಸಲಿ ಹೋಗಿ ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡಮ್ಮ, ಯಾಕಂದರೆ ಅಲ್ಲಿ ಅಕೌಂಟ್ ಮಾಡಿಸಿದ್ಯಲ್ಲ ನೀನು ಅಂತ. ಆ ಅಕೌಂಟ್ ಮಾಡಿಸಿರೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ನಿಜ, ನಾನು ಹೋಗ್ಬಿಟ್ಟು ಚೆಕ್ ಮಾಡಿಸ್ದೆ. ಸೊ ನೋಡ್ಬೋದು, ಈ ಒಂದು ದುಡ್ಡು ಬಂದುಬಿಟ್ಟು ಇಷ್ಟು ಬಂದುಬಿಟ್ಟು ನನಗೆ ರೇಷನ್ ಅಕ್ಕಿ ಏನು ಕೊಡ್ತಾರಲ್ವ, ಅದು 5 kg ಅಕ್ಕಿ, 5 kg ದುಡ್ಡು ಕೊಡ್ತಾ ಇದ್ರಲ್ವ ಫಸ್ಟು. ಸೊ ಆ ದುಡ್ಡು ನನಗೆ 400 ಚಿಲ್ಲರೆ ಬಂದಿದೆ. 1,400 ಚಿಲ್ಲರೆ ಬಂದಿದೆ ನನಗೆ 2 to 3 ಮಂತ್ಸ್ದೇನೋ. ಸೊ ಇದು ಬಂದುಬಿಟ್ಟು ನನಗೆ ಗೃಹಲಕ್ಷ್ಮಿ ಇದೆ ಫ್ರೆಂಡ್ಸ್. ನೋಡ್ಬೋದು, ಫ್ರೆಶ್ ಆಗಿರೋ ನೋಟುಗಳು ನೋಡಿಬಿಟ್ಟು ಖುಷಿ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಹೇಳಿದ್ದ ಮಾತು ಪ್ರಕಾರ ಅವರ ಒಂದು ಮಾತನ್ನು ನಡ್ಕೊಂಡ್ರು. ನಾನೇನು ಹೇಳ್ತಿದ್ದೀನಿ ಅಂದರೆ, ಯಾವ ಪಾರ್ಟಿ ಆದರೆ ಏನು, ಜಿ ನಮ್ಮ ದುಡ್ಡು ನಮಗೆ ರಿಟರ್ನ್ ಕೊಡ್ತಾ ಇರೋದು ಅವರು. ಯಾಕಂದರೆ ಪ್ರತಿಯೊಂದ್ರ ಮೇಲೇನು ಟ್ಯಾಕ್ಸು ಕಟ್ಟೋದು ನಾವೇ. ಅದನ್ನು ಏನೋ ಕೊಡ್ತಾ ಇದ್ದಾರೆ. ಬಟ್ ಏನು ಪ್ಲಸ್ ಪಾಯಿಂಟ್ ಅಂದರೆ, ಮಾತಿನ ಪ್ರಕಾರ ನಡ್ಕೊತಾ ಇದ್ದಾರೆ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಕೊಡ್ತೋ ಇಲ್ವೋ, ಮೆಸೇಜೇ ಬರ್ತಿರ್ಲಿಲ್ಲ ನನಗೆ ಸಡನ್ನಾಗಿ. ಸೊ ಆಮೇಲೆ ನೋಡಿದೆ, ಹೋದಾಗ ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡಿದಾಗ ಸರ್ ಹೇಳಿದ್ರು, ಬಂದಿದೆಯಮ್ಮ, ಇಷ್ಟು ಬಂದಿದೆಯಮ್ಮ ಅಂದ ತಕ್ಷಣ ಶಾಕ್ ಆಗಿಬಿಟ್ಟೆ. ಸರ್ ನಂದೇನ ಚೆಕ್ ಮಾಡಿ ಅಂದರೆ ಅವ್ರು ನಗ್ತಾ ಇದ್ದಾರೆ. ಸೊ ಎಸ್ ಫ್ರೆಂಡ್ಸ್, ಟೋಟಲಾಗಿ 10,000 ಬಂದಿದೆ ನನಗೆ. 5 ತಿಂಗಳದ್ದು ಹಾಕಿದ್ದಾರೆ ಅಂತ ಹೇಳಿದ್ರು ಅವರು. ಅದು ಯಾವ್ಯಾವ ಮಂತ್ ಅಂತ ಹೇಳಿಲ್ಲ. 5 ತಿಂಗಳದ್ದು ನಿಮಗೆ ಬಂದಿದೆ, 5 ತಿಂಗಳದ್ದು ಬಂದಿದೆಯಮ್ಮ, 10,000 ಬಂದಿದೆ. 1,430 ರೂಪಾಯಿ ನಿಮಗೆ 4 ತಿಂಗಳದ್ದು ರೇಷನ್ದು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. 4 ತಿಂಗಳದೋ 3 ತಿಂಗಳದೋ ಗೊತ್ತಿಲ್ಲ. ಬಟ್ ಈಗ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಬಿಫೋರ್ದು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದೇ ಕಾರ್ಡು. ಈ ಕಾರ್ಡನ್ನು ನಾನು ಪೋಸ್ಟ್ ಆಫೀಸಲ್ಲಿ ನಾನು ಮಾಡ್ಸೋಕೆ ಹೋದಾಗ ಇಷ್ಟೇ ಕೊಟ್ಟಿದ್ದು. ಅಲ್ಲೇನು ಪಾಸ್ಬುಕ್ಕು ಕೊಟ್ಟಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇತ್ತಲ್ವಾ, ಗೃಹಲಕ್ಷ್ಮಿದೇ ನಡೀತಾ ಇತ್ತು ತುಂಬ ಲಾಸ್ಟ್ ಇಯರ್ ಎಲ್ಲ. ಸೊ ಆವಾಗ ಅವರು ಒಂದು ಸ್ಲಿಪ್ಪಲ್ಲಿ ಇದು ಬರ್ಕೊಟ್ರು, ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡು ಅಂತ ಹೇಳಿದರು. ಇಟ್ಕೊಂಡಿದ್ದೆ. ಇದನ್ನು ಮರ್ತೇ ಹೋಗಿದ್ದೀನಿ. ನಾರ್ಮಲಾಗಿ ಬೆಂಗಳೂರು ಒನ್ನಲ್ಲಿ ಹೋಗ್ಬಿಟ್ಟು ಅಪ್ಡೇಟು ಮಾಡಿಸಿದ್ದೆ. ಬೆಂಗಳೂರು ಒನ್ನಲ್ಲೆಲ್ಲ ಹೋಗೋದು, ಅಲ್ಲೂ ಹೋಗಿ 2-3 ಸರಿ ವಿಚಾರಿಸಿದೆ. ಇಲ್ಲ ಬಂದಿಲ್ಲ ಅಂತಲೇ ಹೇಳ್ತಾಯಿದ್ರು. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿರೋ ಇದೇ ನನ್ನ ಮೈಂಡಿಂದ ಹೊರಟೋಗ್ಬಿಟ್ಟಿತ್ತು ನಿಜ ಫ್ರೆಂಡ್ಸ್. ನನಗೆ ನಿನ್ನೆ ರೇಷನ್ಗೆ ಥಂಬ್ ಕೊಡೋಕೆ ಹೋದಾಗ ಅವ್ರು ಹೇಳಿದ್ರು, ಒಂದ್ಸಲಿ ಪೋಸ್ಟ್ ಆಫೀಸಲ್ಲಿ ವಿಚಾರಿಸಮ್ಮ, ಯಾಕಂದರೆ ಪೋಸ್ಟ್ ಆಫೀಸಲ್ಲಿ ಮಾಡಿಸಿದೆಯಲ್ಲ ಅಂತ. ಸೊ ಇವತ್ತು ಬೆಳಗ್ಗೆನೇ ಹೋಗಿದ್ದೆ, ಹೋಗೋಣ ಅಂತ ಹೇಳ್ಬಿಟ್ಟು. ಮಳೆ ಬೆಳೆ ಸಿಕ್ಕಾಪಟ್ಟೆ ಬೆಂಗಳೂರು ಸೈಡಲ್ಲಿ.
ಜೀವನದಲ್ಲಿ. ಬಟ್ ಆದರೂ ಹೋಗೋಣ ನಾನು ಅಂದ್ಕೊಂಡೋದೆ ಬಂದಿರಲ್ಲ ಬಿಡು ಅಂತ. ಬಟ್ ನಿಜ ಕೈಗೆ ಕೊಟ್ಟರು ಸಡನ್ನಾಗಿ, ಅದು ATM ಇಲ್ಲ, ಏನೂ ಇಲ್ಲ, ಮೆಸೇಜ್ ಇಲ್ಲ. ಸಡನ್ನಾಗಿ ಹೋದೆ. ಹಿಂದೆ ಇರೋರೆಲ್ಲ ಏನು ಇಷ್ಟೆಲ್ಲ ತೊಗೊತಾ ಇದ್ದೀರಾ ಅಮೌಂಟು, ಎಷ್ಟು ತಿಂಗಳ ಅಮೌಂಟು ಅಂತ ಅವರು ಕೇಳ್ತಾಯಿದ್ರು. ಪಾಪ ತುಂಬ ಜನ ಲೈನಲ್ಲಿ ನಿಂತ್ಕೊಂಡಿದ್ರು. ಅವ್ರ ಸಮೇತ ನಾನು ಲೈನಲ್ಲೇ ನಿಂತ್ಕೊಂಡು ಬರೋದಿಲ್ಲ ಅಂತಲೇ ನಾನು 99% ಅಂದ್ಕೊಂಡಿದ್ದು. ಯಾಕಂದರೆ ಮೆಸೇಜ್ ಏನೇನೂ ಬರ್ತಾ ಇರಲಿಲ್ಲ. ಬಟ್ ಆ ಸರ್ರು ಇಷ್ಟು ಹೇಳಿಬಿಟ್ರು ನನಗೆ ಹೌದಾ ಅನಿಸ್ಬಿಡ್ತು. ಸೊ ಎಸ್ ಫ್ರೆಂಡ್ಸ್, ನನಗೆ ಟೋಟಲ್ಲಾಗಿ 11,430 ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಮಾತಿಗೆ ತಕ್ಕಂತೆ ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇದೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ಹೋಗಿ ಒಂದ್ಸಲಿ ವಿಚಾರಿಸಿ, ಮಾಡಿಸ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀರ, ಪೋಸ್ಟ್ ಆಫೀಸಲ್ಲಿ ಒಂದ್ಸಲಿ ವಿಚಾರಿಸಿ. ನಮ್ಮಂಥ ಮಿಡಲ್ ಕ್ಲಾಸ್ಗೆ ಈ ದುಡ್ಡು ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಅದು ನಮ್ಮ ದುಡ್ಡು ನಮಗೆ ಕೊಡ್ತಾ ಇರೋದವರು, ನಮ್ಮ ಹತ್ರನೇ ಟ್ಯಾಕ್ಸು ಪ್ರತಿಯೊಂದು ಇನ್ಕ್ಲೂಡಿಂಗ್ ಮಾಡಿಕೊಂಡೇ ಅವ್ರು ಕೊಡ್ತಾ ಇದ್ದಾರೆ. ಬಟ್ ಆದರೂ ಕೊಡ್ತಾ ಇದ್ದಾರಲ್ವ, ಶ್ರಮ ಇಲ್ಲ, ಕಷ್ಟ ಇಲ್ಲ, ಅಕೌಂಟ್ಗೆ ಅಟ್ಲೀಸ್ಟ್ ಆಗ್ತಿದ್ದಾರೆ. ಈ ಲೇಡೀಸ್ಗೆ ಎಷ್ಟೋ ಹೆಲ್ಪ್ ಆಗ್ತಿದೆ ಈ ದುಡ್ಡಿಂದ. ಸೊ ನಾನು ಈ 11,430 ರೂಪಾಯಿ ವೇಸ್ಟ್ ಮಾಡೋದಿಲ್ಲ. ಇನ್ನು ಇದ್ರ ಜೊತೆ ಸ್ವಲ್ಪ ಸೇವಿಂಗ್ಸ್ ಮಾಡಿಬಿಟ್ಟು ಏನಾದರೂ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ, ಅಟ್ಲೀಸ್ಟ್ ಒಂದು ನೆನಪಾದ್ರೂ ಇರುತ್ತೆ ಅಂತ ನನ್ನ ಥಾಟು. ನೀವು ಎಲ್ಲ ಎಷ್ಟು ತಿಂಗಳ ಅಮೌಂಟ್ ತೊಗೊಂಡಿದ್ದೀರಾ, ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆ ಬಂದಿಲ್ಲ, ಯಾರಿಗೆ ಯಾವ ಮಂತ್ ಬರಬೇಕು ಅನ್ನೋದೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆವಾಗವಾಗ ಬ್ಯಾಂಕ್ಗೆ, ಪೋಸ್ಟ್ ಆಫೀಸ್ಗೆ ವಿಸಿಟ್ ಕೊಡ್ತಾನೆ ಇರಿ. ಯಾಕಂದರೆ ಅವರಂತೂ ಹಾಕ್ತಾನೆ ಇದ್ದಾರೆ. ತುಂಬ ಜನ ಮೆಸೇಜಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಬರ್ದಿರಾನೇ ಇದ್ದುಬಿಟ್ಟಿದ್ದಾರೆ. ಅವರಿಗೆ ಸಡನ್ನಾಗಿ 2 ತಿಂಗಳದು 3 ತಿಂಗಳದು ಹಿಂಗೆ ಹಾಕ್ತಾನೆ ಇದ್ದಾರೆ. ನೀವೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ತೊಗೊಂಡಿದ್ದೀರಾ, ಏನೆಲ್ಲ ಮಾಡಿದ್ದೀರಾ, ಏನು ಒಳ್ಳೆದಕ್ಕೆ ಯೂಸ್ ಮಾಡಿದ್ದೀರಾ, ಏನಕ್ಕಾದರೂ ಉಪಯೋಗ ಆಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಎಕ್ಸೈಟ್ಮೆಂಟೇ ನಿಮಗೆ ಗೊತ್ತಾಗ್ತಿದೆ. ನನ್ನ ಸೌಂಡಲ್ಲೇ ನೀವು ಅರ್ಥ ಮಾಡ್ಕೊತಿದ್ದೀರಾ ನನಗೆ ಎಷ್ಟು ಖುಷಿಯಾಗಿದೆ ಅಂತ. ಯಾಕಂದರೆ ಪ್ರತಿಯೊಂದಕ್ಕೂ ಹೆಣ್ಣನ್ನೋಳು ಗಂಡಸಿನ ಮೇಲೇ ಡಿಪೆಂಡ್ ಆಗೋ ಈ ಟೈಮಲ್ಲಿ ಅಟ್ಲೀಸ್ಟ್ ಏನಕ್ಕಾದರೂ ಇದೊಂದು ಹೆಲ್ಪ್ ಆಗ್ತಾ ಇದೆ ಅಂತ ತುಂಬ ನನಗೆ ಅನಿಸ್ತಾ ಇದೆ. ಯಾಕಂದರೆ ಯಾರು ₹1 ಕೊಡಬೇಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಈ ಗೌರ್ಮೆಂಟ್ ಸರ್ಕಾರ ನಮ್ಗೆ 2,2 ಸಾವಿರ ಕೊಟ್ಟು ಏನಕ್ಕಾದರೂ ಒಂದು ಹೆಲ್ಪ್ ಮಾಡ್ತಿದೆ. ಅದು ನಮ್ಮ ದುಡ್ಡೇ, ನಾನು ಒಪ್ಕೊತೀನಿ. ಬಟ್ ಆದರೂ ಕೊಡ್ತಾ ಇದೆಯಲ್ವಾ, ಜನಗಳವರೆಗೂ ತಲುಪಿಸ್ತಾ ಇದೆ. ಮಾತಿನ ಪ್ರಕಾರ ನಿಲ್ತಾ ಇದೆ, ತಿಂಗಳ ಹಾಕ್ತಿದೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಅವರು ಕೊಟ್ಟಿರೋ ಮಾತು ಪ್ರಕಾರ ಅವ್ರು ನಡ್ಕೊತಾ ಇದ್ದಾರೆ. ಈ ಕರೆಕ್ಟಾಗಿ 21 ಕಂತು ಇವತ್ತವರೆಗೂ ಬಂದಿದೆ ಅಂತ ಹೇಳಿಬಿಟ್ಟು ಯಾರೋ ಒಬ್ಬರು ಹೇಳ್ತಾ ಇದ್ರು. ಈಗ 21 ಸಮಥಿಂಗ್ ಕೊಡಬೇಕಂತೆ. 20 ಕಂತುಗಳು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಎಷ್ಟು ಸಾವಿರ ಬಂದಿರ್ಬೋದು ನಿಮ್ಗಳಿಗೆ. ಪ್ರತಿಯೊಂದು ತಿಂಗಳು ನೀವು ತೊಗೊಂಡಿದ್ದೀರಾ, ಓವರಾಲ್ ಎಷ್ಟು ಸೇವ್ ಮಾಡಿದ್ದೀರಾ, ಇದರಿಂದ ಏನಾದರೂ ಹೆಲ್ಪ್ ಆಗಿದೆಯಾ ನಿಮಗೆ, ಏನಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.